ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಶ್ರೀಗಂಧ ಅಂತ ಆ ಚಾನಲ್ ಹೆಸರು. ನೀವೆಲ್ಲ ನನಗೆ ಸಹಕಾರ ಕೊಡ್ತೀರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾನು ನಿಪ್ಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಚಳಿಗಾಲದಲ್ಲಿ ಗರಿಗರಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಸಾಮಗ್ರಿ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಅಕ್ಕಿ ಹಿಟ್ಟು, ಶೇಂಗಾ ಬೀಜ, ಪುಟಾಣಿ, ಕರಿಬೇವಿನ ಸೊಪ್ಪು, ಬಿಳಿ ಎಳ್ಳು, ಮೈದಾ ಹಿಟ್ಟು, ಆಯಿಲು, ಚಿಲ್ಲಿ ಪೌಡ್ರು, ಉಪ್ಪು. ಶೇಂಗಾ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿರಬೇಕು. ಅದು ನಂತರ ಪುಟಾಣಿನೂ ಅಷ್ಟೇ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಅದು ಫುಲ್ ಪೌಡ್ರ್ ಮಾಡ್ಕೊಬೇಕು. ಒಂದು ಬೌಲಲ್ಲಿ ನೀರು ತಗೊಳ್ಳಿ. 2 ಬೌಲು ಅಕ್ಕಿ ಹಿಟ್ಟು ತಗೊಳ್ಳಿ. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಅದು ಬೈಂಡ್ ಬರಲಿಕ್ಕೆ. ನಂತರ ಶೇಂಗಾ ಬೀಜ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಿಲ್ಲ ಅದನ್ನು ಹಾಕ್ಕೊಳ್ಳಿ. ಅದೇ ರೀತಿ ಪುಟಾಣಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ಆಮೇಲೆ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಬೇಕಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ಳಿ. ನಂತರ ಒಂದು 3-4 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಅದನ್ನ ಉಂಡೆ ಮಾಡಿದರೆ ಉಂಡೆ ಮಾಡಲಿಕ್ಕೆ ಬರೋ ಥರ ಇರಬೇಕು. ಆ ಥರ ನೋಡಿ, ಆ ಥರ ಬಂತಲ್ವ. ನಂತರ ಸಣ್ಣ ಸಣ್ಣಕ್ಕೆ ಉಂಡೆ ಮಾಡ್ಕೊಳ್ಳಿ. ಈ ಥರ ಬಂತು. ನಂತರ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕಾದ ನಂತರ ಅವನ್ನ ಸಣ್ಣಕ್ಕೆ ತಟ್ಟಿಬಿಟ್ಟು ಎಣ್ಣೆಲಿ ಬಿಡಿ. ಇವಾಗ ಅವನ್ನೆಲ್ಲ ತಿರ್ಗಿಸಾಕೊಳ್ಳಿ. ಸ್ವಲ್ಪ ಕೆಂಪಗೆ ಬಂದ ನಂತರ ತೆಗಿಬೋದು. ಅವನ್ನ ಗರಿಗರಿಯಾಗಿರುತ್ತೆ ಆವಾಗ. ಇವಾಗ ಗರಿಗರಿಯಾದ ನಿಪ್ಪಟ್ಟು ರೆಡಿ. ಟೇಸ್ಟ್ ಮಾಡೋಣ ಇವಾಗ. ನೋಡಿ, ಈ ರೀತಿಯಾಗಿ ಬಂತು. ಇದು ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ಗರಿಗರಿಯಾಗಿ. ಇದು ನಿಮ್ಗೆ ಇಷ್ಟ ಆದರೆ ನಾನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.